ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ 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 ಅಂತ ಭಗವಂತನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ನಾವು ಪ್ರಶ್ನೋಪನಿಷತ್ನ ನೋಡ್ತಾ ಇದ್ವಿ. ಅದನ್ನ ಮುಂದುವರ್ಸೋಣ. ಇದುವರೆಗೂ ನಾವು ಮೊದಲನೇ ಪ್ರಶ್ನೆಯನ್ನ ನೋಡಿದ್ವಿ ಪೂರ್ತಿ. ಏನಿತ್ತು ಮೊದಲನೇ ಪ್ರಶ್ನೆಯಲ್ಲೇ ಅಂದ್ರೆ ಪ್ರಜೆಗಳ ಸೃಷ್ಟಿ ಯಾವ ರೀತಿ ಆಗುತ್ತೆ ಅಂತ ಕಬಂದಿ ಕಾತ್ಯಾಯನರವರು ಕೇಳ್ತಾರೆ. ಅದಕ್ಕೆ ಪಿಪ್ಪಲಾದ ಮಹರ್ಷಿಗಳು ವಿವರವಾಗಿ ಹೇಳ್ತಾರೆ. ಪ್ರಜಾಪತಿಯಿಂದನೇ ಪ್ರಜೆಗಳ ಸೃಷ್ಟಿ ಆಗುತ್ತೆ. ಪ್ರಜಾಪತಿ ಮಿಥುನಗಳ ಸೃಷ್ಟಿಯನ್ನು ಮಾಡ್ತಾನೆ. ಅದರಿಂದ ಕಾಲದ ಸೃಷ್ಟಿ, ಅದರಿಂದ ಸೂರ್ಯಚಂದ್ರರಿಂದ ಆಹಾರದ ಸೃಷ್ಟಿ, ಅದಾದ್ಮೇಲೆ ಆ ಆಹಾರದಿಂದ ಪ್ರಜೆಗಳ ಒಂದು ಸೃಷ್ಟಿಯನ್ನ ವಿವರಿಸ್ತಾ ಇದ್ರು. ಇಲ್ಲಿ ಬೃಹದಾರಣ್ಯಕ ಉಪನಿಷತ್ಗೆಲ್ಲ ಹೋಲಿಸ್ಕೊಂಡ್ರೆ ಸಂಕ್ಷಿಪ್ತವಾಗೇ ಇದೆ ಈ ಉಪನಿಷತ್ನಲ್ಲೇ. ಇನ್ನು ಬೃಹದಾರಣ್ಯಕ ಉಪನಿಷತ್ನಲ್ಲೆಲ್ಲ ನೋಡಿದ್ರೆ ಇನ್ನು ತುಂಬಾ ವಿಸ್ತಾರವಾಗಿ ಪ್ರಜಾಪತಿ ಯಾವ ರೀತಿ ಮಿಥುನಗಳನ್ನ ಸೃಷ್ಟಿ ಮಾಡ್ತಾನೆ, ಅದಾದ್ಮೇಲೆ ಯಾವ ರೀತಿ ದೇವತೆಗಳನ್ನ ಸೃಷ್ಟಿ ಮಾಡ್ತಾರೆ, ಅದಾದ್ಮೇಲೆ ಪ್ರಜೆಗಳನ್ನ ಹೆಂಗ್ ಸೃಷ್ಟಿ ಮಾಡ್ತಾರೆ ಅಂತ ಇನ್ನು ತುಂಬಾ ವಿಸ್ತಾರವಾಗಿದೆ. ಇಲ್ಲಿ ಪ್ರಶ್ನೋಪನಿಷತ್ನಲ್ಲೇ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಸೃಷ್ಟಿ ಕ್ರಮವನ್ನ. ಇನ್ನ ಈಗ ಎರಡನೇ ಪ್ರಶ್ನೆಯನ್ನ ನೋಡ್ಬೇಕು. ನಾವು ಮೊದಲೇ ನೋಡ್ಕೊಂಡಂಗೆ ಪ್ರಶ್ನೋಪನಿಷತ್ನಲ್ಲಿ 6 ಜನ ಋಷಿಗಳಿರ್ತಾರೆ, 6 ಪ್ರಶ್ನೆಗಳಿರುತ್ತೆ. 6 ಜನ ಋಷಿಗಳು ಕೂಡ ಪಿಪ್ಪಲಾದ ಮಹರ್ಷಿಗಳಿಗೆ ಅವ್ರಿಗಿರೋ ಸಂದೇಹವನ್ನ ಕೇಳ್ತಾರೆ. ಅವ್ರೇನಕ್ಕೆ ಬಂದಿರೋದು, ಪರಾವಿದ್ಯೆಯನ್ನ ತಿಳ್ಕೊಳಕ್ ಬಂದಿದ್ದಾರೆ. ಪರಾವಿದ್ಯೆಯನ್ನ ಉಪಾಸನೆಯನ್ನ ಮಾಡಿರುವಂತ ಋಷಿಗಳವರು ಇವಾಗ ಪರಾವಿದ್ಯೆಯನ್ನ ತಿಳ್ಕೊಳಕ್ ಬಂದು ಅವರಿಗಿರೋ ಸಂದೇಹವನ್ನ ಪಿಪ್ಪಲಾದ ಮಹರ್ಷಿಗಳ ಬಳಿ ಕೇಳ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆ ಅಂದ್ರೆ ಮೊದಲನೇ ಋಷಿ ಕೇಳಿದ್ದು ನೋಡಿದ್ವಿ. ಈಗ ದ್ವಿತೀಯ ಪ್ರಶ್ನೆ ಅಂದ್ರೆ ಎರಡನೇ ಋಷಿ ಭಾರ್ಗವ ವೈದರ್ಭಿಹಿ ಅನ್ನೋ ಋಷಿಗಳು ಇವಾಗ ಯಾವ ಪ್ರಶ್ನೆಯನ್ನ ಕೇಳ್ತಾರೆ ಅಂತ ನೋಡೋಣ. ಇನ್ನ ಆ ಪ್ರಶ್ನೆಗಿಂತ ಮುಂಚೆ ಸಂಬಂಧ ಭಾಷ್ಯ ಇದೆ. ಪ್ರಾಣ ಅತ್ತ ಪ್ರಜಾಪತಿ ಇತ್ಯುಕ್ತಂ ಅಂದ್ರೆ ಪ್ರಾಣನೆ. ಈ ಪ್ರಜಾಪತಿಗೆ ಇರೋ ಬೇರೆ ಬೇರೆ ಹೆಸರುಗಳೇನು? ಪ್ರಾಣ ಅನ್ನೋದು ಅವನ ಹೆಸರು, ಆಮೇಲೆ ಅತ್ತ ಅಂದ್ರೆ ಅತೃ ಸ್ವರೂಪವಾಗಿರೋದು ಕೂಡ ಅವನ ಹೆಸರೇ ಅಂತ ನಾವಿದಕ್ ಮುಂಚೆನೆ ನೋಡಿದೀವಿ. ಅಂದ್ರೆ ಪ್ರಜಾಪತಿ ರೈ ಪ್ರಾಣಗಳ ಅನ್ನೋ ಮಿಥುನಗಳನ್ನ ಸೃಷ್ಟಿ ಮಾಡ್ತಾರೆ. ಅದಾದ್ಮೇಲೆ ಪ್ರಾಣನೆ, ಆ ಪ್ರಜಾಪತಿಯೇ ಪ್ರಾಣನ ರೂಪದಲ್ಲಿರ್ತಾನೆ, ಆದಿದೈವಿಕವಾಗಿ ಅವನೇ ಆದಿತ್ಯನ ರೂಪದಲ್ಲಿರ್ತಾನೆ ಅನ್ನೋದನ್ನ ಮೊದಲನೇ ಪ್ರಶ್ನೆಯಲ್ಲೇ ನೋಡಿದ್ವಿ. ಅದಕ್ಕೆ ಇತ್ಯುಕ್ತಂ ಅದನ್ನ ಆಗ್ಲೇ ತಿಳಿಸಿದಾಗಿದೆ. ತಸ್ಯ ಪ್ರಾಜಾಪತಿತ್ವಂ ಅತೃತ್ವಂ ಚ ಅಸ್ಮಿನ್ ಶರೀರೆ ಅವಧಾರಯಿತವ್ಯಂ ಇತಿ ಅಯಂ ಪ್ರಶ್ನ ಆರಭ್ಯತೆ. ಅಂದ್ರೆ ಇನ್ನ ಈ ಪ್ರಜಾಪತಿಯು, ಆ ಪ್ರಜಾಪತಿತ್ವಂ ಅಂದ್ರೆ ಈ ಪ್ರಜಾಪತಿಯು ಅತೃರೂಪವಾಗಿದ್ದಾನಲ್ಲ, ಅವನು ಅಸ್ಮಿನ್ ಶರೀರೆ, ಈಗ ಅಲ್ಲಿ ಎಲ್ಲಿವರೆಗೂ ಹೇಳಿ ನಿಲ್ಸಿದ್ರು ಜೀವರುಗಳ ಸೃಷ್ಟಿಯನ್ನ ಹೇಳಿ ನಿಲ್ಸಿದ್ರಲ್ಲ, ಈಗ ಒಂದೊಂದು ಶರೀರದಲ್ಲೂ ಯಾವ ರೀತಿ ಇದ್ದಾರೆ ಅಂತ. ಅಸ್ಮಿನ್ ಶರೀರೆ ಅವಧಾರಯಿತವ್ಯಂ, ಇನ್ನ ಈ ಶರೀರದಲ್ಲೂ ಕೂಡ ಈ ಪ್ರಜಾಪತಿಯೇ ಜೀವರುಗಳಾಗೆ ಇರೋದು ಅಂತ ತೋರಿಸಿದ್ರು. ಅಷ್ಟೇ ಅಲ್ಲದೆ ಈ ಶರೀರವು ನಡಿಬೇಕಾದ್ರೆ ಅಂದ್ರೆ ಈ ಕಾರ್ಯರೂಪವಾಗಿ ನಡಿಬೇಕಾದ್ರೆ ಯಾರು ಅದಕ್ಕೆ ಆಧಾರವಾಗಿರೋದು ಯಾರು ಅಂತ ತಿಳಿಸ್ಬೇಕಾಗಿದೆ. ಈ ಶರೀರದಲ್ಲೂ ಕೂಡ ಪ್ರಜಾಪತಿಯ ಅಂಶ ಇದೆ. ಈ ಶರೀರವೇ ಪ್ರಜಾಪತಿಯ ಅಂಶ ಅಲ್ಲದೆ ಶರೀರ ನಡೆಯೋದಕ್ಕೆ ಸಹಾಯ ಆಧಾರವಾಗಿರೋದು ಕೂಡ ಪ್ರಜಾಪತಿಯ ಅಂಶ ಅಂತ ತಿಳಿಸೋದಕ್ಕೇನೆ ಈ ಶರೀರದಲ್ಲೇ ಅವಧಾರಯಿತವ್ಯಂ, ಯಾರನ್ನ ಈ ಶರೀರದಲ್ಲಿ ತಿಳ್ಕೊಬೇಕಾಗಿದೆ, ಪ್ರಜಾಪತಿಯನ್ನೇ ಈ ಶರೀರದಲ್ಲೂ ತಿಳ್ಕೊಬೇಕಾಗಿದೆ ಅಂತ ಹೇಳಿ ಈ ಪ್ರಶ್ನೆಯನ್ನ ಪ್ರಾರಂಭಿಸ್ತಾ ಇದ್ದಾರೆ. ಈ ಮೊದಲು 3-4 ಪ್ರಶ್ನೆಗಳೇನಿದೆ ಆತ್ಮವಿದ್ಯೆಗೆ ಅನುಕೂಲ ಆಗುವಂಗೆ ಇರುವಂತದ್ದು, ಅಂದ್ರೆ ಉಪಾಸನೆಗೆ ಸಂಬಂಧಿಸಿರೋದು. ಅಲ್ಲಿ ಬ್ರಹ್ಮನನ್ನ ಆತ್ಮನನ್ನ ತಿಳಿಸಿದಾಗ ನಾವು ಮನಸ್ಸು ಬುದ್ಧಿಯನ್ನ ಬಿಟ್ಟು ನೋಡ್ಕೊಳಕ್ ಆಗ್ಬೇಕು ಅಂದ್ರೆ ಮೊದಲು ಶರೀರದ ಅಭಿಮಾನವನ್ನ ಬಿಡ್ಬೇಕು. ಈ ಶರೀರವನ್ನ ನಡೆಸ್ತಾ ಇರೋನ್ ಯಾರು? ಪ್ರಜಾಪತಿ. ಅವನ ಆಧಾರದಿಂದ ಈ ಶರೀರ ನಡೀತಾ ಇದೆ ಅಂದಾಗ ನಾನು ಅಂತ ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಶರೀರದ ಮೇಲೆ ಅಭಿಮಾನ ಇರುತ್ತೆ. ಆ ಅಭಿಮಾನವನ್ನ ಇಲ್ಲಿಂದ ಮೊದಲನೇ ಪ್ರಶ್ನೆಯಿಂದಾನೇ ಆ ಅಭಿಮಾನವನ್ನ ಬಿಡ್ಲಿ ಅಂತ ಈ ರೀತಿಯಾಗಿ ಒಂದು ಸಿದ್ಧತೆಯನ್ನ ಮಾಡ್ತಾ ಇರೋದು. ಈಗ ಯಾವಾಗ ನಮ್ಗೆ ಅಭಿಮಾನ ಇರೋದಿಲ್ವೋ, ಯಾವಾಗ ಮನಸ್ಸನ್ನ ಬಿಟ್ಟು ಆ ತತ್ವವನ್ನ ಅನುಭವದಲ್ಲಿ ನೋಡ್ಕೊಳಕ್ಕಾಗುತ್ತೋ ಆಗ್ಲೇ ಅದು ಅರ್ಥ ಆಗುತ್ತೆ. ಮುಂದೆ 5-6ನೇ ಪ್ರಶ್ನೆಗಳಲ್ಲೇ ಆ ಬ್ರಹ್ಮದ ಸ್ವರೂಪ ಅಂದ್ರೆ ನಮ್ಮ ನಿಜವಾದ ಸ್ವರೂಪವನ್ನ ಅಲ್ಲಿ ಹೇಳ್ತಾರಲ್ಲ, ಅದು ಅರ್ಥ ಮಾಡ್ಕೋಬೇಕು ಅಂದ್ರೆ ನಮಗೆ ಮೊದಲು ಅಡ್ಡಿಯಾಗಿರೋದೇ ಈ ಶರೀರದ ಮೇಲಿರೋ ಹೆಚ್ಚಾದ ಅಭಿಮಾನ. ಏನೇ ಪ್ರತಿಯೊಂದು ಮಾಡಿದ್ರು ನಾನೇ ಮಾಡ್ದೆ, ನಾನೇ ಕೇಳ್ದೆ, ನಾನೇ ನೋಡ್ದೆ
ಅಂತ ನಾವೇ ಮಾಡಿದ್ವಿ ಅಂತ ಈ ಶರೀರದ ಮೇಲೆ ತುಂಬಾ ಅಭಿಮಾನ ಇರತ್ತೆ. ಇಲ್ಲ, ಈ ಶರೀರಕ್ಕೂ ಆಧಾರವಾಗಿ ಇದ್ದಾರೆ ದೇವತೆಗಳು ಅನ್ನೋದನ್ನ ಈ ಪ್ರಶ್ನೆಯ ಮೂಲಕ ತೋರಿಸ್ತಾ ಇದ್ದಾರೆ. ಆ ಒಂದು ಭಾವನೆ ಇರ್ಬೇಕು ನಮ್ಗೆ. ಈ ಶರೀರವನ್ನ ಇಟ್ಕೊಂಡು ನಾನು ಅಂತ ಹೇಳಕ್ ಆಗೋದಿಲ್ಲ, ಇದಕ್ಕೆ ತುಂಬಾ ಜನ ಸಹಾಯ ಮಾಡ್ತಾ ಇದ್ದಾರೆ ಅಂತ ತಿಳಿಸೋದಕ್ಕೆ ಈ ಎರಡನೇ ಪ್ರಶ್ನೆ ಬಂದಿದೆ. ಎರಡನೇ ಪ್ರಶ್ನೆಯಲ್ಲೇ ಮೊದಲನೇ ಮಂತ್ರ, ಅತ ಹಿ ಏನಂ ಭಾರ್ಗವಃ ವೈದರ್ಭಿಃ ಪಪ್ರಚ್ಚ ಭಗವಾನ್ ಕತಿ ಏವ ದೇವಾಃ ಪ್ರಜಾಂ ವಿಧಾರಯಂತೆ ಕತರೆ ಏತತ್ ಪ್ರಕಾಶಯಂತೆ ಕಹ ಪುನಃ ಯೇಷಾಂ ವರಿಷ್ಠಃ ಇತಿ. ಈಗ ಎರಡನೇ ಪ್ರಶ್ನೆಯನ್ನ ಯಾವ ಋಷಿಗಳು ಕೇಳ್ತಿದ್ದಾರೆ? ಭಾರ್ಗವ ವೈದರ್ಭಿ ಅನ್ನೋ ಋಷಿಗಳು ಎರಡನೇ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಏನಂತ ಕೇಳ್ತಿದ್ದಾರೆ? ಭಗವಾನ್ ಅಂದ್ರೆ ಮಹರ್ಷಿ ಪಿಪ್ಪಲಾದರಿಗೆ ಕೇಳ್ತಾ ಇದ್ದಾರೆ. ಓ ಭಗವಂತನೇ, ಅಂದ್ರೆ ಹೇ ಭಗವಾನ್, ಕತಿ ಏವ ದೇವಾಹ, ಎಷ್ಟು ಜನ ದೇವತೆಗಳು ಪ್ರಜಾಂ ವಿಧಾರಯಂತೆ, ಪ್ರಜಾಂ ಅಂದ್ರೆ ಇಲ್ಲಿ ಶರೀರ, ಈ ಶರೀರವನ್ನ ಧರಿಸ್ಕೊಂಡಿದ್ದಾರೆ, ಅಂದ್ರೆ ಈ ಶರೀರದಲ್ಲೇ ಎಷ್ಟು ಜನ ದೇವತೆಗಳಿದ್ದಾರೆ ಅಂತ. ಕತರೆ ಏತತ್ ಪ್ರಕಾಶಯಂತೆ, ಇನ್ನ ಯಾರಿಂದ ಇದು ಪ್ರಕಾಶಗೊಳ್ತಾ ಇದೆ ಅಂದ್ರೆ ಈ ಶರೀರ ಕಾರ್ಯರೂಪವಾಗಿ ಕಾಣಿಸ್ಬೇಕಾದ್ರೆ ಅದಕ್ಕೆ ಕಾರಣ ಯಾರು, ಅದಕ್ಕೆ ಮೂಲವಾದ ಆಧಾರ ಯಾರು? ಎಷ್ಟೋ ದೇವತೆಗಳಿದ್ದಾರೆ, ಅಷ್ಟಲ್ಲದೆ ಮೂಲವಾದ ಆಧಾರ ಯಾರು? ಕಹ ಪುನಃ ಯೇಷಾಂ ವರಿಷ್ಠ ಇತಿ. ಇನ್ನ ತುಂಬಾ ಎಷ್ಟೊಂದು ದೇವತೆಗಳಿದ್ದಾರೆ ಅಂತ ಹೇಳಿದಾಗ ಅದ್ರಲ್ಲೇ ವರಿಷ್ಠ ಅಂದ್ರೆ ಹೆಚ್ಚಿನವನ್ ಯಾರು ಅಂತ. ವರಿಷ್ಠ ಅನ್ನೋದು ಜ್ಯೇಷ್ಠ, ಕನಿಷ್ಠ ಆತರ. ಇಷ್ಟನ್ ಪ್ರತ್ಯಯ ಅಂತಾರಲ್ಲ, ಇಯಸು ನಿಷ್ಠನ್ ಪ್ರತ್ಯಯ ಅಂತಾರಲ್ಲ, ಅಂದ್ರೆ ತುಂಬಾ ವಿಷಯಗಳಿದ್ದಾಗ ಅದ್ರಲ್ಲಿ ಹೆಚ್ಚಿನದ್ ಯಾವುದು ಅಂತ ತಿಳಿಸ್ಬೇಕಾದ್ರೆ ಆ ಪ್ರತ್ಯಯನ ಉಪಯೋಗಿಸ್ತಾರೆ. ಈ ಶರೀರದಲ್ಲ ಇರುವಂತ ತುಂಬಾ ಜನ ದೇವತೆಗಳಲ್ಲೇ ಹೆಚ್ಚಿನವನ್ ಯಾರು ಅಂತ. ಇನ್ನ ಇದಕ್ಕೆ ಭಾಷ್ಯ ನೋಡೋಣ. ಅಥ ಅನಂತರಂ ಹಿ ಕಿಲ ಏನಂ ಭಾರ್ಗವಃ ವೈದರ್ಭಿಃ ಪಪ್ರಚ್ಚ. ಆಮೇಲೆ ಅಂದ್ರೆ ಮೊದಲನೇ ಪ್ರಶ್ನೆ ಆದ್ಮೇಲೆ ಅಂದ್ರೆ ಕಬಂದಿ ಕಾತ್ಯಾಯನರವರ ಪ್ರಶ್ನೆ, ಅದಕ್ಕೆ ಉತ್ತರ ಎಲ್ಲವೂ ಆದ್ಮೇಲೆ ಅನಂತರಂ ಈ ರೀತಿಯಾಗಿ ಆ ಭಾರ್ಗವ ವೈದರ್ಭಿ ಅನ್ನೋ ಋಷಿಗಳು ಪಪ್ರಚ್ಚ ಈ ರೀತಿಯಾದ ಪ್ರಶ್ನೆಯನ್ನ ಕೇಳ್ತಾರೆ. ಏನ್ ಕೇಳ್ತಾರೆ? ಹೇ ಭಗವಾನ್, ಹೇ ಭಗವಂತನೇ, ಅಂದ್ರೆ ಮಹರ್ಷಿ ಪಿಪ್ಪಲಾದರಿಗೆ ಕೇಳ್ತಾ ಇರೋದು. ಕತಿ ಏವ ದೇವಾಹ, ಎಷ್ಟು ಜನ ದೇವತೆಗಳು ಪ್ರಜಾಂ ಅಂದ್ರೆ ಶರೀರ ಲಕ್ಷಣಂ, ಶರೀರವನ್ನ, ಪ್ರಜಾಂ ಅಂದ್ರೆ ಇಲ್ಲಿ ಶರೀರ ರೂಪವಾದ ಪ್ರಜೆಯನ್ನ. ಏನಕ್ಕೆ ಅಂದ್ರೆ ಹಿಂದೆ ಪ್ರಜೆಗಳ ಸೃಷ್ಟಿವರೆಗೂ ಹೇಳಿ ನಿಲ್ಸಿದ್ರಲ್ಲ, ಅಂದ್ರೆ ಶರೀರಗಳ ಸೃಷ್ಟಿ ಆಯ್ತು ಪ್ರಜೆಗಳು ಅಂದ್ರೆ. ಇನ್ನು ಆ ಶರೀರಗಳು ಆ ಶರೀರಗಳಲ್ಲಿ ಪ್ರಪಂಚದಲ್ಲೇ ಕಾರ್ಯವನ್ನ ಅಂದ್ರೆ ಕೆಲಸನ್ ಮಾಡ್ಬೇಕಂದ್ರೆ ಆ ಶರೀರಕ್ಕೆ ಆಧಾರ ಯಾರು ಅಂತ ಹೇಳ್ಬೇಕಲ್ವಾ. ಅದಕ್ಕೆ ಎಷ್ಟು ಜನ ದೇವತೆಗಳು ಅದನ್ನ ಆ ಶರೀರದಲ್ಲಿ ಇದ್ದಾರೆ ಅಂತ ಕೇಳ್ತಾ ಇರೋದು. ವಿಶೇಷೇಣ ಧಾರಯಂತೆ, ವಿಶೇಷವಾಗಿ ಈ ಶರೀರವನ್ನ ಹಿಡಿದಿಟ್ಕೊಂಡಿರೋರು ಯಾರು ಅಂದ್ರೆ ಪೋಷಿಸ್ತಾ ಇರೋರು ಯಾರು ಅಂತ ಅರ್ಥ. ಮುಖ್ಯವಾಗಿ ವಿಶೇಷಣ ಅಂದ್ರೆ ಮುಖ್ಯವಾಗಿ ಯಾವುದರ ಆಧಾರದಿಂದ ಈ ಶರೀರ ನಿಂತಿದೆ, ಯಾವುದೊಂದಿಲ್ಲ ಅಂದ್ರೆ ಈ ಶರೀರ ಇನ್ನ ಇರೋದಿಲ್ಲ, ಅದು ಏನಾಗುತ್ತೆ, ಶವವಾಗುತ್ತೆ. ಏನೋ ಒಂದು ಚೈತನ್ಯ ಈ ಶರೀರದಲ್ಲಿ ಇರೋದ್ರಿಂದಾನೇ ಶರೀರ ಅಂತಿರೋದು, ಮತ್ತೆ ಇದು ಪ್ರಪಂಚದಲ್ಲಿ ಹಿಂಗ್ ಕೆಲಸ ಮಾಡಕ್ ಸಾಧ್ಯ ಆಗ್ತಾ ಇರೋದು. ಅದಕ್ಕೆ ವಿಶೇಷಣ ಯಾವುದು ಬಹಳ ಮುಖ್ಯ. ಯಾಕೆಂದ್ರೆ ಇವಾಗ ಕಣ್ಣಿನ ದೋಷ ಇರ್ಬೋದು, ಕೇಳೋದ್ರಲ್ಲಿ ದೋಷ ಇರ್ಬೋದು, ಯಾವುದೇ ಒಂದ್ ಇಂದ್ರಿಯ ದೋಷಗಳಿದ್ರು ಶರೀರ ಏನ್ ಬಿದ್ದೋಗಲ್ಲ, ಶರೀರ ನಡ್ಕೊಂಡು ಹೋಗ್ತಾ ಇರತ್ತೆ. ಅಂದ್ರೆ ನಾವು ವ್ಯವಹಾರ ಮಾಡ್ತಾ ಇರ್ಬೋದು, ಅದಕ್ಕೇನು ತೊಂದರೆ ಆಗೋದಿಲ್ಲ. ಆದ್ರೆ ಮುಖ್ಯವಾಗಿ ಯಾವ್ದಿಲ್ಲ ಅಂದ್ರೆ ಇನ್ನ ವ್ಯವಹಾರನೇ ಮಾಡಕ್ಕಾಗಲ್ಲ, ಅದನ್ನ ಕೇಳ್ತಾ ಇರೋದು. ಅದನ್ನು ವಿಶೇಷಣ ಅಂತ ಹೇಳಿರೋದು. ವಿಶೇಷವಾಗಿ ಯಾರ ಒಂದು ಆಶ್ರಯದಿಂದ ಈ ಶರೀರ ನಿಂತಿದೆ ಅಂತ. ಅದಾದ್ಮೇಲೆ ಕತರೆ ಬುದ್ಧೀಂದ್ರಿಯ ಕರ್ಮೇಂದ್ರಿಯ ವಿಭಕ್ತಾನಾಂ ಏತತ್ ಪ್ರಕಾಶನಂ, ಅಂದ್ರೆ ಇನ್ನ ಅದಾದ್ಮೇಲೆ ಈ ಶರೀರವನ್ನು ಹಿಡಿದಿಟ್ಕೊಂಡಿರೋದು ಅಂದ್ರೆ ಏನೇನಿದೆ ಶರೀರದಲ್ಲೇ? ಬುದ್ಧೀಂದ್ರಿಯಗಳಿದೆ, ಕರ್ಮೇಂದ್ರಿಯಗಳಿದೆ ಎಂತ ಈ ರೀತಿ ವಿಂಗಡವಾಗಿದೆ. ವಿಭಕ್ತಾನಾಂ ಅಂದ್ರೆ ಈ ರೀತಿ ಎರಡು ಭಾಗಗಳು, ಅಂದ್ರೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಅಂತ ಹೇಳ್ತೀವಿ. ಅದಾದ್ಮೇಲೆ ಅಂತಃಕರಣ ಕೂಡ ಹೇಳ್ತೀವಿ. ಈ ರೀತಿಯಾದ ಭಾಗಗಳೆಲ್ಲ ಇದೆಯಲ್ಲ, ಇನ್ನ ಇದನ್ನೆಲ್ಲ ಏತತ್ ಪ್ರಕಾಶನಂ ಸ್ವಮಾಹಾತ್ಮ್ಯ ಪ್ರಖ್ಯಾಪನಂ ಪ್ರಕಾಶಯಂತೆ. ಇನ್ನ ಈ ವಿಂಗಡ ಇದೆಯಲ್ಲ, ಇದನ್ನ ಬೆಳಗುತ್ತಿರೋನ್ ಯಾರು ಅಂತ. ಈ ವಿಂಗಡಗಳನ್ನ ಅಂದ್ರೆ ಈ ಒಂದೊಂದು ಕರ್ಮೇಂದ್ರಿಯವನ್ನ, ಈ ಜ್ಞಾನೇಂದ್ರಿಯವನ್ನ, ಅದರ ಒಂದು ಮಹಿಮೆಯನ್ನ ತೋರ್ಪಡಿಸ್ಕೊಂತಾ ಇರೋದು ಯಾರು, ಯಾವ ಯಾರು ಅದಕ್ಕೆ ಕಾರಣವಾಗಿದ್ದಾರೆ ಅಂತ. ಅಂದ್ರೆ ಈ ಕರ್ಮೇಂದ್ರಿಯಗಳಿಗೆ, ಜ್ಞಾನೇಂದ್ರಿಯಗಳಿಗೆ ಬೇರೆ ಬೇರೆಯಾದ ಅಧಿಷ್ಠಾತೃ ದೇವತೆಗಳಿದ್ದಾರೆ. ಈಗ ಅವರ ಕೆಲ್ಸನ ಮಾಡ್ಬೇಕು ಅಂದ್ರೆ ಅವರ ಹಿಂದೆ ಇರುವಂತ ಒಂದು ಪ್ರಕಾಶ ಯಾವುದು, ಅವರಿಂದ ಇರುವಂತ ಒಂದು ಶಕ್ತಿ ಯಾವುದು ಅಂತ ಕೇಳ್ತಾ ಇರೋದು.
ಕಹ ಅಸೌ ಪುನಃ ಯೇಷಾಂ ವರಿಷ್ಠಃ ಪ್ರಧಾನಃ ಕಾರ್ಯಕಾರಣಲಕ್ಷಣಾನಾಂ ಇತಿ. ಇನ್ನ ಇವರಲ್ಲೇ ಮತ್ತೆ ವರಿಷ್ಠಃ ಯೇಷಾಂ ಅಂದ್ರೆ ಆ ದೇವತೆಗಳಲ್ಲೇ ವರಿಷ್ಠಃ ಅಂದ್ರೆ ಪ್ರಧಾನವಾಗಿರೋನು, ಶ್ರೇಷ್ಠವಾಗಿರೋನು, ಮುಖ್ಯವಾಗಿರೋನು ಅಂತ ಅನ್ಕೋಬಹುದು. ಯಾರು ಅಂತ, ಯಾವ್ದ್ರಲ್ಲೇ ಕಾರ್ಯಕರಣ ಲಕ್ಷಣ, ಕಾರ್ಯಕರಣ ಲಕ್ಷಣ ರೂಪವಾಗಿರೋ ಈ ಶರೀರ ಇಂದ್ರಿಯಗಳ ಒಂದು ಸಂಘಾತ ಇದೆಯಲ್ಲ, ಅದರಲ್ಲೇ ಶ್ರೇಷ್ಠವಾಗಿರೋನ್ ಯಾರು ಅಂತ ಅದರ ಅರ್ಥ. ಇನ್ನ ಎರಡನೇ ಪ್ರಶ್ನೆಯಲ್ಲೇ ಎರಡನೇ ಮಂತ್ರನ ನೋಡೋಣ. ತಸ್ಮೈ ಸಹ ಉವಾಚ ಆಕಾಶಃ ಅವ ಏಷಃ ದೇವಃ ವಾಯುಃ ಅಗ್ನಿಃ ಆಪಃ ಪೃಥಿವೀ ವಾಂಗ್ಮನಶ್ಚಕ್ಷುಶ್ರೋತ್ರಂಚ ತೇ ಪ್ರಕಾಶ್ಯ ಅಭಿವದಂತಿ ವಯಂ ಏತದ್ ಬಾಣಂ ಅವಷ್ಟಭ್ಯ ವಿಧಾರಯಾಮಃ. ಇದು ಎರಡನೇ ಮಂತ್ರ. ಅದರ ಅರ್ಥ ತಸ್ಮೈ ಸ ಉವಾಚ ಅಂದ್ರೆ ಅವನಿಗೆ, ಯಾರು ವೈದರ್ಭಿ ಭಾರ್ಗವ ಅನ್ನೋ ಋಷಿಗಳು ಕೇಳಿರೋ ಪ್ರಶ್ನೆಗೆ ತಸ್ಮೈ ಅಂದ್ರೆ ಆ ಋಷಿಗಳಿಗೆ ಪಿಪ್ಪಲಾದ ಮಹರ್ಷಿಗಳು ಉತ್ತರವನ್ನ ಕೊಡ್ತಾರೆ. ಏನಂತ ಕೊಡ್ತಾರೆ? ದೇವಾಹ ಆಕಾಶ ಅಂದ್ರೆ ದೇವತೆಗಳು, ಆಕಾಶ, ವಾಯು, ಅಗ್ನಿ, ಆಪಹ, ಪೃಥ್ವಿ ಇವರೆಲ್ಲ ದೇವತೆಗಳು. ಮತ್ತೆ ಅಷ್ಟೇ ಅಲ್ಲ, ವಾಕು, ಮನಸ್ಸು, ಚಕ್ಷು, ಶ್ರೋತ್ರಂ ಅಂದ್ರೆ ಇದಕ್ಕೂ ಕೂಡ ನಮ್ಮ ಚಕ್ಷುಗೆ, ಕ್ಷೋತ್ರಕ್ಕೆ ಅಧಿಷ್ಠಾನವಾಗಿರೋ ದೇವತೆಗಳು, ಅವರೆಲ್ಲ ದೇವತೆಗಳಿದ್ದಾರೆ. ಅವರೆಲ್ಲ ಏನ್ ಅನ್ಕೊಂತಾ ಇದ್ರು? ವಯಂ ಏತದ್ ಬಾಣಂ ಅವಷ್ಟಭ್ಯ ಅಂದ್ರೆ ನಾವೆಲ್ಲ ಈ ಬಾಣವನ್ನ, ಅಂದ್ರೆ ಬಾಣ ಅಂದ್ರೆ ಇಲ್ಲಿ ಶರೀರ, ಈ ಶರೀರವನ್ನ ನಾವೆಲ್ಲನೇ ನಮ್ಮಿಂದನೇ ಇದು ನಡೀತಾ ಇರೋದು ಅಂತ ಅನ್ಕೊಂತಾ ಇದ್ದಾರೆ ಅವರೆಲ್ಲ. ಅಷ್ಟು ಜನ ದೇವತೆಗಳಿಂದ ಆ ಶರೀರ ಕೆಲಸ ಮಾಡ್ತಾ ಇರೋದು. ಆ ದೇವತೆಗಳ ಮಧ್ಯೆ ಒಂದು ಸಂವಾದ ರೂಪವಾಗಿ ಒಂದು ಕಥೆಯನ್ನ ಹೇಳ್ತಾ ಇದ್ದಾರೆ. ಆ ದೇವತೆಗಳೆಲ್ಲ ನನ್ನಿಂದಾನೇ ಈ ಶರೀರ ನಡೀತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಬಾಣಂ ಅಂದ್ರೆ ಶರೀರ, ನಾವೇ ಈ ಶರೀರವನ್ನ ಎತ್ತಿ ಹಿಡಿದಿರೋದು, ಅಂದ್ರೆ ನಮ್ಮಿಂದನೇ ಸಂಪೂರ್ಣವಾಗಿ ಈ ಶರೀರ ಕಾರ್ಯವಾಗ್ಬೇಕಂದ್ರೆ ನಾವೇ ಅದಕ್ಕೆ ಕಾರಣ ಅಂತ, ಅದನ್ನು ವಿಧಾರಯಾಮಹ ಅಂತ ಹೇಳ್ಕೊಂತಾ ಇದ್ದಾರೆ. ನಾವೇ ಬೆಳಗ್ತಾ ಇರೋದು, ಪ್ರಕಾಶ್ಯ, ನಾವೇ ಈ ಶರೀರವನ್ನ ಬೆಳಗ್ತಾ ಇರೋದು, ನಾವೇ ಈ ಶರೀರವನ್ನ ಹಿಡಿದಿಟ್ಟಿರೋದು ಅಂತ ಅವರು ಎಲ್ಲಾ ದೇವತೆಗಳು ಹೇಳ್ಕೊಂತಾ ಇದ್ದಾರೆ ಅಂತ ಅರ್ಥ. ಇನ್ನ ಇಲ್ಲಿ ಭಾಷ್ಯ ನೋಡಕ್ ಮುಂಚೆ ಏನಕ್ಕಿದು ಈ ಸಂವಾದ ಅಂತ ಹೇಳಿದ್ರೆ, ಇಲ್ಲಿ ದೇವತೆಗಳು ಕೂಡ ಒಬ್ರಿಗೊಬ್ರು ನಾನೇ ಹೆಚ್ಚು ಅಂತ ಮಾತಾಡ್ಕೊಂತಿದಾರ, ಅಂದ್ರೆ ಜಗಳ ಆಡ್ತಿದಾರ ಅಂತ ನಮ್ಗೆ ಅನ್ಸ್ಬೋದು. ಆ ತರ ಅಲ್ಲ, ಇಲ್ಲಿ ಎಲ್ಲದಕ್ಕಿಂತ ಆಧಾರವಾಗಿರೋದು ಮುಖ್ಯ ಪ್ರಾಣ ಅಂತ ತಿಳಿಸ್ಬೇಕು. ಈ ಪ್ರಾಣನ ಒಂದು ಹೆಚ್ಚುಗಾರಿಕೆ, ಪ್ರಾಣೋಪಾಸನೆಯನ್ನ ತಿಳಿಸೋದು ತುಂಬಾ ಬೇರೆ ಬೇರೆ ಉಪನಿಷತ್ಗಳೆಲ್ಲ ನೋಡ್ಬೋದು. ಬೃಹದಾರಣ್ಯಕ ಉಪನಿಷತ್ನಲ್ಲೂ ಇದೆ. ಎಲ್ಲಾ ಇಂದ್ರಿಯಗಳು ಕೂಡ ಅಸುರರಿಂದ ಯುದ್ಧ ಮಾಡಿ ಸೋತೋಗ್ತಾ ಇದ್ರು. ಕೊನೆಗೆ ಅವರು ಮುಖ್ಯ ಪ್ರಾಣನ ಸಹಾಯವನ್ನ ಕೇಳ್ತಾರೆ. ಅವರು ಮುಖ್ಯ ಪ್ರಾಣನು ಅಸುರರನ್ನ ಓಡಿಸ್ತಾನೆ. ಅಂದ್ರೆ ನಮ್ಮಲ್ಲಿರೋ ಕೆಟ್ಟ ವೃತ್ತಿಗಳನ್ನೇ ಅಲ್ಲಿ ಅಸುರರು ಅಂತ ತೋರ್ಸಿರೋದು. ಇಲ್ಲೆಲ್ಲ ಕಥೆ ರೂಪವಾಗಿ ಆ ಪ್ರಾಣನ ಒಂದು ಹೆಚ್ಚುಗಾರಿಕೆಯನ್ನ ತೋರ್ಸಕ್ಕೆ ಬಂದಿರೋದು ಈ ಸಂವಾದ ರೂಪದಲ್ಲೇ. ಇನ್ನ ಈ ಪ್ರಶ್ನೋಪನಿಷತ್ನಲ್ಲೇ ತುಂಬಾ ಸಂಕ್ಷಿಪ್ತವಾಗಿ ಈ ಸಂವಾದನ ಕೊಟ್ಟಿದ್ದಾರೆ. ಬೇರೆ ಚಾಂದೋಗ್ಯ ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ನೆಲ್ಲ ಇನ್ನು ವಿಸ್ತಾರವಾಗಿ ಈ ಪ್ರಾಣ ಸಂವಾದ ಅಂದ್ರೆ ಮುಖ್ಯ ಪ್ರಾಣನ ಒಂದು ಹಿರಿಮೆಯನ್ನ ತೋರಿಸುವಂತ ಕಥೆನ ಇನ್ನು ವಿಸ್ತಾರವಾಗಿ ಅಲ್ಲಿ ಹೇಳಿದ್ದಾರೆ. ಇನ್ನ ಇಲ್ಲಿ ಈ ಕಥೆಯ ಮೂಲಕ ಏನಕ್ಕೆ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ನಿಜವಾಗ್ಲೂ ದೇವತೆಗಳೆಲ್ಲ ಜಗಳ ಆಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳಕ್ಕಲ್ಲ, ಅದರ ಹಿಂದೆ ಇರುವಂತ ಒಂದು ತತ್ವವನ್ನ ಅರ್ಥ ಮಾಡ್ಕೋಬೇಕು. ಅದರಿಂದ ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅಂತ. ಇಲ್ಲಿ ಪ್ರಾಣನ ಒಂದು ಹೆಚ್ಚುಗಾರಿಕೆಯನ್ನ ಹೇಳಕ್ ಹೊರಟಿದ್ದಾರೆ. ಇನ್ನೊಂದು, ಈ ಶರೀರದಲ್ಲೇ ಪ್ರತಿಯೊಂದು ಇಂದ್ರಿಯಗಳಿಗೂ ಒಂದೊಂದು ಅಭಿಮಾನ ದೇವತೆಗಳಿದ್ದಾರೆ. ಆ ದೇವತೆಯ ಅನುಗ್ರಹದಿಂದಲೇ ಈ ಶರೀರ ನಡೆಯೋದಕ್ಕೆ ಸಾಧ್ಯ, ಅಂದ್ರೆ ಆ ಇಂದ್ರಿಯ ಕೆಲಸ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ಕೂಡ ತಿಳಿಸ್ತಾ ಇದ್ದಾರೆ ಇಲ್ಲಿ. ಯಾವುದೇ ಪುರಾಣ ಕಥೆ ಆಗಿರ್ಬೋದು, ಅದು ಏನಕ್ಕೆ ಅಂದ್ರೆ ಆ ಕಥೆಗಳು, ಪುರಾಣಗಳಲ್ಲಿ ಬರೋ ಕಥೆಗಳು ಒಂದು ತತ್ವವನ್ನ ಹೇಳಕ್ ಹೊರಟಿರುತ್ತೆ ಹೊರತು ಯಾವ ಕಾಲದಲ್ಲಿ ನಡೀತು, ಯಾವ ಕಾಲದಲ್ಲಿ ದೇವತೆಗಳೆಲ್ಲ ಸೇರಿ ಈ ರೀತಿಯಾದ ಒಂದು ಸಂವಾದ ಮಾಡ್ಕೊಂಡ್ರು ಅಂತ ಎಲ್ಲ ನೋಡಕ್ಕಾಗೋದಿಲ್ಲ. ಇಲ್ಲಿ ಇದು ಪ್ರಾಣನ ಒಂದು ಹೆಚ್ಚುಗಾರಿಕೆಯನ್ನ ಹೇಳ್ತಾ ಇರೋದು. ಆ ಒಂದು ವಿಷಯನ ಹೇಳೋದಕ್ಕೆ ಈ ಒಂದು ಕಥೆಯ ರೂಪವಾಗಿ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಇನ್ನು ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ಪ್ರಪಂಚ ನಡೆಯೋದಕ್ಕೆ ಯಾವ ರೀತಿ ಇವಾಗ ಅಗ್ನಿ ದೇವತೆ ಇದ್ದಾನೆ, ವಾಯು ದೇವತೆ ಇದ್ದಾನೆ, ವರುಣ ದೇವತೆ ಇದ್ದಾನೆ, ಮಳೆ ಬರ್ಸೋದಕ್ಕೆ ಆದಿತ್ಯನಿದ್ದಾನೆ, ಚಂದ್ರ ಇದ್ದಾನೆ, ಯಾವ ರೀತಿ ಎಲ್ಲಾ ದೇವತೆಗಳು ಇದ್ದಾರೋ ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ಅನ್ಕೋಬಹುದು ಪ್ರಪಂಚ ನಡೆಯಕ್ಕೆ. ಪ್ರತಿಯೊಂದು ದೇವತೆಗಳಿಗೂ ಅವ್ರವ್ರದೇ ಒಂದೊಂದು ಕೆಲಸ ಇರುತ್ತೆ.
ಅದೇ ರೀತಿ ಈ ಶರೀರದೊಳಗೂ ಕೂಡ ಪ್ರತಿ ದೇವತೆಯನ್ನು ಒಂದೊಂದು ಇಂದ್ರಿಯಕ್ಕೆ ಅಭಿಮಾನ ದೇವತೆಯಾಗಿ ಆ ಇಂದ್ರಿಯಕ್ಕೆ ಶಕ್ತಿ ಅಂದ್ರೆ ಚೈತನ್ಯವನ್ನ ಕೊಡ್ತಾ ಇರುತ್ತೆ. ಈಗ ಯಾವ ರೀತಿ ಗವರ್ಮೆಂಟ್ ಅಲ್ಲೇ ಎಷ್ಟೊಂದು ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಫಾರಿನ್ ಮಿನಿಸ್ಟರು ಹಂಗೆಲ್ಲ ಇರುತ್ತಲ್ಲ. ಈಗ ಏನಾದ್ರು ಇಂತ ಡಿಪಾರ್ಟ್ಮೆಂಟ್ ಇಂದಾನೇ ನಮ್ ದೇಶ ನಡೀತಾ ಇರೋದು ಅಂತ ಅನ್ಕೊಂಡ್ರೆ ಅದು ಎಷ್ಟು ತಪ್ಪಾಗತ್ತೆ. ಅಂದ್ರೆ ಎಲ್ಲವೂ ಸೇರಿ ಒಟ್ಟಿಗೆ ನಡೀತಾ ಇರೋದು. ಆಮೇಲೆ ಅದನ್ನೆಲ್ಲದನ್ನು ಹಿಡಿದಿಟ್ಕೊಂಡಿರೋಂತ ಒಬ್ಬ ನಾಯಕ ಇರ್ಲೇಬೇಕಾಗತ್ತೆ. ಅದೇ ರೀತಿ ಇಲ್ಲಿ ಯಾವ್ದೇ ಒಂದು ಇಂದ್ರಿಯದ ಅಭಿಮಾನ ದೇವತೆ ನನ್ನಿಂದನೇ ಈ ಶರೀರ ನಡೀತಾ ಇದೆ ಅಂತ ಅನ್ಕೊಂಡ್ರೆ ಆಗೋದಿಲ್ಲ. ಆದ್ರೆ ಅವ್ರನ್ನೆಲ್ಲ ಹಿಡಿದಿಟ್ಟಿರೋ ಅಂತ ಒಬ್ಬ ಬೇಕಾಗತ್ತೆ, ಅವರ ಹಿಂದೆ ಇರೋನು ಒಬ್ಬ ಬೇಕಾಗತ್ತೆ. ಅವನೇ ಆ ಮುಖ್ಯ ಪ್ರಾಣ, ಅವನೇ ಆ ಪ್ರಜಾಪತಿ. ಅವನನ್ನ ತಿಳಿಸೋದಕ್ಕೆ ಈ ಒಂದು ಸಂವಾದ ರೂಪದಲ್ಲಿ ಹೇಳ್ತಾ ಇರೋದು. ಆ ತರ ಈ ಕಥೆಗಳನ್ನ ಅರ್ಥ ಮಾಡ್ಕೋಬೇಕೆ ಹೊರತು ನಿಜವಾಗ್ಲೂ ಎಲ್ಲೋ ಈ ಕತೆ ನಡೆದಿದೆ ಅಂತ ಅಲ್ಲ. ಇನ್ನ ಇವಾಗ ಭಾಷ್ಯದ ಮೂಲಕ ನೋಡೋಣ ಇದನ್ನ. ಏವಂ ಪೃಷ್ಠವತೆ ತಸ್ಮೈ ಸಹ ಉವಾಚ. ಇನ್ನ ಈ ರೀತಿ ಕೇಳಿದ ಅವನಿಗೆ ಪಿಪ್ಪಲಾದ ಮಹರ್ಷಿಗಳು ಏನಂತ ಹೇಳಿದ್ರು ಅಂದ್ರೆ, ಆಕಾಶಃ ವೈ ಏಷಃ ದೇವಃ ವಾಯುಃ ಅಗ್ನಿಃ ಆಪಃ ಪೃಥ್ವಿ ಇತಿ ಏತಾನಿ ಪಂಚಮಹಾಭೂತಾನಿ ಶರೀರಾರಂಭಕಾಣಿ. ಏನು ಈ ದೇವನಾದ ಆಕಾಶನೇ ಅಂದ್ರೆ ಅಭಿಮಾನ ದೇವತೆಯನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ಹೇಳ್ತಾ ಇರೋದು. ಈ ದೇವನಾದ ಆಕಾಶನೇ ಅಂದ್ರೆ ಪಂಚಭೂತಗಳನ್ನ ಹೇಳ್ತಾ ಇದ್ದಾರೆ. ಆಕಾಶ, ಅಗ್ನಿ, ವಾಯು, ಅಪ್ಪು, ಪೃಥ್ವಿ ಎಲ್ಲ ಈ ಪಂಚಭೂತಗಳು. ಇದೆಲ್ಲ ಏತಾನಿ ಪಂಚಮಹಾಭೂತಾನಿ, ಇದೆಲ್ಲ ಪಂಚಮಹಾಭೂತಗಳು. ಈ ಭೂತಗಳಿಗೆ ಅಂದ್ರೆ ಈ ಪಂಚಭೂತಗಳಿಗೆ ಅಭಿಮಾನ ದೇವತೆಗಳು. ಇವಾಗ ಪೃಥ್ವಿಗೆ ಪೃಥ್ವಿ ದೇವತೆ ಅಂತ ಹೇಳ್ತೀವಲ್ಲ, ಆ ತರ ಅವ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಾ ಇರೋದು. ಈ ಜಡವಾಗಿರೋ ಪಂಚಭೂತಗಳನ್ನೇ ಆಸ್ ಇಟ್ ಈಸ್ ಹೇಳ್ತಾ ಇಲ್ಲ. ಆದ್ರೆ ಅದಕ್ಕೆ ಹಿಂದೆ ಇರುವಂತ ಅಭಿಮಾನ ದೇವತೆಗಳನ್ನ ಇಲ್ಲಿ ಹೇಳ್ತಾ ಇರೋದು. ಆ ಪಂಚಭೂತಗಳೇ ಶರೀರಾರಂಭಕಾಣಿ, ಈ ಶರೀರದ ಒಂದು ಕಾರ್ಯಕ್ಕೆ ಕಾರಣವಾಗಿರುವಂತದ್ದು. ಈ ಶರೀರ ಅನ್ನೋದಕ್ಕೆ ಕಾರಣ ಆಗಿರೋದೇ ಈ ಪಂಚಮಹಾಭೂತಗಳು ಅಂತ. ಆ ಪಂಚಮಹಾಭೂತಗಳಿಂದಾನೇ ಅಲ್ವಾ ಶರೀರ ಆಗಿರೋದು. ಅದಕ್ಕೆ ಏನಂತೀವಿ, ಶರೀರವನ್ನ ಪಾರ್ಥಿವ ಶರೀರ ಅಂತ ಹೇಳೋದು ಅದಕ್ಕೇನೆ. ಅಂದ್ರೆ ಪೃಥ್ವಿ ಅಂಶ ಹೆಚ್ಚಾಗಿದೆ ಅಂತ, ಹಂಗಂತ ಬರೀ ಪೃಥ್ವಿ ಅಂಶ ಇದೆ ಅಂತ ಅಲ್ಲ, ಎಲ್ಲಾ ಭೂತಗಳ ಅಂಶನೂ ಇದ್ರಲ್ಲೇ ಇದೆ ಶರೀರದಲ್ಲೇ ಅಂತ. ಇನ್ನಾದಾದ್ಮೇಲೆ ವಾಂಗ್ ಮನಃ ಚಕ್ಷು ಶ್ರೋತ್ರಂ ಇತ್ಯಾದೀನಿ ಕರ್ಮೇಂದ್ರಿಯ ಬುದ್ಧೀಂದ್ರಿಯಾಣಿ ಚ. ಇನ್ನ ವಾಕು, ಮನಸ್ಸು, ಚಕ್ಷು, ಶ್ರೋತ್ರಂ ಇನ್ನ ಇತ್ಯಾದೀನಿ ಅಂದ್ರೆ ಬೇರೆ ಬೇರೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಎಲ್ಲವನ್ನೂ ತಗೋಬೇಕು. ಇಲ್ಲಿ ಸುಮ್ನೆ 2-3 ಹೆಸರು ಮಾಡಿದ್ದಾರೆ ಅಷ್ಟೇ. ಆ ಎಲ್ಲ ಕರ್ಮೇಂದ್ರಿಯ ಮತ್ತೆ ಬುದ್ಧೀಂದ್ರಿಯಾಣಿ ಅಂದ್ರೆ ಜ್ಞಾನೇಂದ್ರಿಯಗಳು ಕೂಡ ಏನಾಗಿದೆ, ಕಾರ್ಯಲಕ್ಷಣ, ಅವೆಲ್ಲ ಕಾರ್ಯರೂಪವಾಗಿದೆ. ಈ ಜ್ಞಾನೇಂದ್ರಿಯ ಮತ್ತೆ ಕರ್ಮೇಂದ್ರಿಯ ಕಾರ್ಯರೂಪವಾಗಿದೆ. ಅದಕ್ಕೆ ಕಾರಣ ಯಾರು? ಅಭಿಮಾನ ಪಂಚಮಹಾಭೂತಗಳ ದೇವತೆಗಳು ಅದಕ್ಕೆ ಕಾರಣರಾಗಿರ್ತಾರೆ. ಕಾರಣ ಲಕ್ಷಣ ಚ ತೇ ದೇವಾಹ, ಆ ದೇವತೆಗಳೆಲ್ಲ ಕಾರಣ ರೂಪರಾಗಿದ್ದಾರೆ. ಆತ್ಮನಃ ಮಾಹಾತ್ಮ್ಯಂ ಪ್ರಕಾಶ್ಯ ಅಂದ್ರೆ ಆತ್ಮನಃ ಮಾಹಾತ್ಮ್ಯಂ ಅಂದ್ರೆ ಆ ದೇವತೆಗಳು ಒಬ್ಬೊಬ್ರು ಅಂದ್ರೆ ಒಂದೊಂದು. ಈಗ ಕಣ್ಣಿಗೆ ಅಧಿಷ್ಠಾತೃ ದೇವತೆ ಆದಿತ್ಯ, ಇನ್ನ ವಾಕ್ಗೆ ಅಧಿಷ್ಠಾತೃ ದೇವತೆ ಅಗ್ನಿ, ಆ ರೀತಿ ರಸನೇಂದ್ರಿಯಕ್ಕೆ ವರುಣ, ಹಂಗೆ ಎಲ್ಲದಕ್ಕೂ ಒಂದೊಂದು ಅಧಿಷ್ಠಾತೃ ದೇವತೆ ಇದಾರಲ್ಲ, ಅವರೆಲ್ಲ ಅವರ ಮಾಹಾತ್ಮ್ಯವನ್ನು ನಾನೇ ಹೆಚ್ಚಿನವನು ಅಂತ ಅವರ ಒಂದು ಮಹಿಮೆಯನ್ನ ಪ್ರಕಾಶ್ಯ ಅದನ್ನ ಹೇಳ್ಕೊಂತ ಪ್ರಕಾಶ್ಯ ಅಭಿವದಂತಿ ಅಂದ್ರೆ ಹೇಳ್ತಾ ಇದ್ದಾರೆ ಅವರವರ ಮಹಿಮೆಯನ್ನ. ನಾನಿರೋದ್ರಿಂದಾನೇ ಈ ಶರೀರ ನಡೀತಾ ಇರೋದು, ನಾನೇ ಮುಖ್ಯ ಈ ಶರೀರಕ್ಕೆಲ್ಲ ನಾನೇ ಆಧಾರ ಅಂತ ಅವರ ಮಹಾತ್ಮನ ಹೇಳ್ಕೊಂತ ಇದ್ದಾರೆ. ಸ್ಪರ್ಧಮಾನಾಹ ಅಹಂ ಶ್ರೇಷ್ಠತಾಯೈ, ಅವರವರ ಹೆಚ್ಚುಗಾರಿಕೆಯನ್ನ ತೋರ್ಸ್ಕೊಂತಾ ಇದ್ದಾರೆ ಅವರು. ನಾನೇ ಮಾಡ್ತಿರೋದು, ನಾನೇ ಶ್ರೇಷ್ಠ, ಎಲ್ಲಾರ್ಗಿಂತ ನಾನೇ ಶ್ರೇಷ್ಠನಾದವನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾನೇ ನೋಡೋನು, ನಾನ್ ನೋಡ್ಲಿಲ್ಲ ಅಂದ್ರೆ ರೂಪ ಪ್ರಪಂಚನೇ ಇರಲ್ಲ, ಅಂದ್ರೆ ದೃಶ್ಯ ಪ್ರಪಂಚನೇ ಇರೋದಿಲ್ಲ ಅಲ್ವಾ. ನಾನ್ ನೋಡ್ಲಿಲ್ಲ ಅಂದ್ರೆ ಅವಾಗ ಎಷ್ಟು ಕಷ್ಟ ಆಗತ್ತ ಅವನ್ಗೆ. ಇನ್ನ ನಾನು ಕೇಳಕ್ಕೆ ಅಭಿಮಾನಿ ದೇವತೆ ಆಗಿರೋನು ಕೇಳೋ ಶಕ್ತಿನೇ ಇಲ್ಲ ಅಂದ್ರೆ ಈ ಶರೀರ ಕೇಳೋಕೆ ಆಗದೇ ಇಲ್ಲ ಅಂದ್ರೆ ಶಬ್ದ ಪ್ರಪಂಚನೇ ಇಲ್ದಂಗಾಗೋಗುತ್ತೆ ಆ ವ್ಯಕ್ತಿಗೆ ಅಂತ. ನನ್ನಿಂದಾನೇ ಇದೆಲ್ಲ ನಡೀತಾ ಇರೋದು ಅಂತ ಸ್ಪರ್ಧಮಾನಃ ಪ್ರತಿಯೊಂದು ದೇವತೆನು ಹಂಗೆ ಹೇಳ್ಕೊಂತಾ ಇದ್ದಾರೆ ಅಂತ. ಕಥಂ ವದಂತಿ, ಯಾವ ರೀತಿ ಹೇಳ್ಕೊಂತಾ ಇದ್ದಾರೆ ಅಂದ್ರೆ, ವಯಂ ಏತದ್ ಬಾಣಂ ಅಂದ್ರೆ ಕಾರ್ಯಕರಣ ಸಂಘಾತಂ,
ಕಾರ್ಯಕರಣ ಸಂಘಾತ ಅಂದ್ರೆ ಶರೀರ ಮತ್ತೆ ಆ ಗುಂಪು, ಕರಣಗಳ ಗುಂಪು ಇದೆಯಲ್ಲ, ಶರೀರ ಮತ್ತೆ ಅದರ ಗುಂಪು, ಅದಷ್ಟನ್ನು ಸೇರಿಸಿ ಸಂಘಾತ ಅಂತಾರೆ. ಆ ಶರೀರಗಳು ಮತ್ತೆ ಅದರ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅದೆಲ್ಲವಂತರ ಗುಂಪು ಎಲ್ಲ ಸೇರಿ ಪ್ರಾಸಾದಮಿವ ಸ್ತಂಭಾದಯ ಅವಿಶಿಥಿಲೀಕೃತ್ಯ ವಿಧಾರಯಾಮಹ. ಅಂದ್ರೆ ಒಂದು ಪ್ರಾಸಾದಕ್ಕೆ ಅಂದ್ರೆ ಒಂದು ಕೋಣೆಗೆ ಆಗಿರ್ಬೋದು ಅಥವಾ ಒಂದು ಮನೆಗಾಗಿರ್ಬೋದು, ಒಂದು ಬಿಲ್ಡಿಂಗ್ ಆಗಿರ್ಬೋದು, ಸ್ತಂಭಾದಯ ಅಂದ್ರೆ ಆಧಾರ ಯಾವುದು, ಸ್ತಂಭಗಳು, ಪಿಲ್ಲರ್ಸ್ ಅಂತ ಹೇಳ್ತೀವಲ್ಲ, ಅದೇ ಆಧಾರವಾಗಿರುತ್ತೆ. ಆ ರೀತಿ ಈ ಕಾರ್ಯಕರಣ ಸಂಘಾತಕ್ಕೆಲ್ಲ ನಾನೇ ಆಧಾರ ಅಂತ ಅವ್ರು ಅನ್ಕೊಂತಾ ಇರೋದು. ಇನ್ನ ಆ ಆಧಾರನೇ ಇಲ್ಲ ಅಂದ್ರೆ ಅವಿಶಿಥಿಲೀಕೃತ್ಯ ಅಂದ್ರೆ ಆ ಆಧಾರನೇನಾದ್ರೂ ನಾವು ತೆಗೆದ್ಬಿಟ್ರೆ ಯಾವ ರೀತಿ ಆ ಬಿಲ್ಡಿಂಗು ಅಥವಾ ಆ ಮನೆ ಸಂಪೂರ್ಣವಾಗಿ ಬಿದ್ದು ಹೋಗುತ್ತೋ ಆತರ ನನ್ನ ಅಸ್ತಿತ್ವ ಇಲ್ಲ ಅಂದ್ರೆ ಈ ಶರೀರ ಕೆಲ್ಸನೇ ಮಾಡೋದಿಲ್ಲ ಅಂತ ಹೇಳ್ತಾ ಇರೋದು ಅವರು. ವಿಧಾರಯಾಮಹ ವಿಸ್ಪಷ್ಟಂ ಧಾರಯಾಮಹ. ಅವಿಶಿಥಿಲೀಕೃತ್ಯ ಅಂದ್ರೆ ಶಿಥಿಲವಾಗದಂತೆ ನೋಡ್ಕೊಂತಾ ಇದೀವಿ. ಶಿಥಿಲೀಕೃತ್ಯ ಅಂದ್ರೆ ಅದರ ಆಧಾರವನ್ನ ತೆಗೆದ್ಬಿಡ್ತಾ ಇದೀವಿ ಅಂತ. ಅವಿಶಿಥಿಲೀಕೃತ್ಯ ಅಂದ್ರೆ ಅದನ್ನ ಅದರ ಆಧಾರ ಬೀಳ್ದೆ ಇರೋಂಗೆ ನಾವು, ಅಂದ್ರೆ ಆ ಶರೀರ ಬೀಳ್ದೆ ಇರೋಂಗೆ ನಾವು ಇಟ್ಕೊಂಡಿದೀವಿ, ಅದನ್ನ ಹಿಡ್ದಿಟ್ಟಿದೀವಿ ನಾವು ಅಂತ. ಮಯಾ ಏವ ಏಕೇನ ಅಯಂ ಸಂಘಾತಃ ಧ್ರಿಯತೆ ಇತಿ ಏಕೈಕಸ್ಯ ಅಭಿಪ್ರಾಯ. ನಾನೊಬ್ಬನಿಂದನೇ, ಒಬ್ಬೊಬ್ಬರ ಅಭಿಪ್ರಾಯ ಏನು, ನನ್ನಿಂದನೇ ಈ ಶರೀರ ಪೂರ್ತಿ ನಡೀತಾ ಇರೋದು, ನಾನೇ ಈ ಶರೀರನ ಹಿಡಿದಿಟ್ಕೊಂಡಿರೋದು ಅಂತ ಒಬ್ಬೊಬ್ಬರ ಅಭಿಪ್ರಾಯ ಕೂಡ ಅದೇ ಆಗಿದೆ. ಆ ರೀತಿ ಅವರು ಸಂವಾದ ಮಾಡ್ತಾ ಇದ್ದಾರೆ. ಒಂದೊಂದು ಇಂದ್ರಿಯಗಳ ಅಭಿಮಾನಿ ದೇವತೆಗಳು ಈ ರೀತಿ ಸಂವಾದ ಮಾಡ್ತಾ ಇದ್ದಾರೆ. ಈಗ ಇನ್ನ ಮುಂದಿನ ಮಂತ್ರಗಳಲ್ಲೇ ಯಾರು ನಿಜವಾಗ್ಲೂ ಶ್ರೇಷ್ಠನು ಅನ್ನೋದನ್ನ ತೋರಿಸ್ತಾರೆ. ಇಲ್ಲಿ ಒಂದಕ್ಕೆ ಆಧಾರವಾಗಿರುತ್ತೆ. ಅಂದ್ರೆ ಪಂಚಭೂತಗಳಿಂದ ಈ ಶರೀರ ಆಗಿದೆ, ಈ ಶರೀರಕ್ಕೆ ಕಾರಣ ಪಂಚಭೂತಗಳಾಗುತ್ತೆ. ಆಮೇಲೆ ಈ ಶರೀರ ನಡಿಬೇಕು ಅಂದ್ರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಬೇಕೇ ಬೇಕಾಗತ್ತೆ, ಇಲ್ಲ ಅಂದ್ರೆ ಈ ಶರೀರ ಇದ್ದು ಪ್ರಯೋಜನನೇ ಇಲ್ಲ. ಈ ಶರೀರಕ್ಕೆ ಅವಾಗ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಬೇಕಾಗುತ್ತೆ. ಆ ರೀತಿ ಒಂದಕ್ಕೊಂದಕ್ಕೆ ಹೋಲಿಸ್ಕೊಂಡ್ರೆ ಇನ್ನೊಂದು ಹೆಚ್ಚಿನದು ಅದಿಲ್ಲ ಅಂದ್ರೆ ಇನ್ನೊಂದಿರಲ್ಲ ಅಂತ ಒಂಥರ ಕಂಪ್ಯಾರಿಟಿವ್ ಆಗಿ ತೋರಿಸ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಏನ್ ಹೇಳಕ್ ಹೊರಟಿದ್ದಾರೆ, ಪ್ರಜಾಪತಿಯ ಅಂಶನೇ ಈ ಶರೀರ, ಮತ್ತೆ ಶರೀರದಲ್ಲೇ ನಡೀತಾ ಇರೋ ಪ್ರತಿಯೊಂದು ಕೆಲ್ಸಕ್ಕೂ, ಪ್ರತಿಯೊಂದು ಇಂದ್ರಿಯಗಳಿಗೆ ಚೈತನ್ಯವನ್ನು ಕೊಡ್ತಾ ಇರೋದು ಕೂಡ ಆ ಪ್ರಜಾಪತಿಯೇ, ಅವನೇ ಪ್ರಾಣನ ರೂಪದಲ್ಲಿರೋದು ಅನ್ನೋದನ್ನ ಹೇಳಕ್ ಹೊರಟಿದ್ದಾರೆ ಈ 2ನೇ ಪ್ರಶ್ನೆಯಲ್ಲೇ. ಇನ್ನ ಮುಂದಿನ ಮಂತ್ರನ ನಾವು ಮುಂದಿನ ಸತಿ ಸೇರಿದಾಗ ನೋಡೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ.